ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ನಾವಿವತ್ತು ದುಬೈಯಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಿದ್ದೇವೆ. ಇಲ್ಲಿ ಒಳಗೆ ಹೋಗಬೇಕಾದ್ರೆ ಮ್ಯಾಪೆಲ್ಲ ಇಟ್ಟಿದ್ದಾರೆ, ಒಳಗೆ ಹೋಗುವ ದಾರಿ ಯಾವುದಂತ. ಹೋದರೆ ಮತ್ತೆ ಎಷ್ಟು ದೊಡ್ಡ ಮಾರ್ಕೆಟ್ ನೋಡಿದ್ರು, ತುಂಬ ದೊಡ್ಡದಿದೆ. ಇಲ್ಲಿ ನಾನಾ ಥರದ ತರಕಾರಿಗಳು, ಫ್ರೂಟ್ಸ್ಗಳು ಯಾವುದು ಬೇಕೆಲ್ಲ ಉಂಟು. ಇಲ್ಲಿ ನಾನಾ ಥರದ ತರಕಾರಿಗಳು, ಫ್ರೂಟ್ಸ್ಗಳು ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗ್ತದೆ. ನಾವು ಮಾಲ್ಗೆಲ್ಲ ಹೋಗಿ ಶಾಪಲ್ಲಿ ತೆಗೆಯೋದಾದರೆ ರೇಟೆಲ್ಲ ತುಂಬ ಜಾಸ್ತಿ ಇರ್ತದೆ. ಇಲ್ಲಿ ತುಂಬ ಹೋಲ್ಸೇಲ್ ರೇಟಲ್ಲಿ ಸಿಗ್ತದೆ. ಹಾಗೆ ನಾವು ಹೋಗಿದ್ವಿ. ಅಲ್ಲಿ ಬಿಳಿ ನೀರುಳ್ಳಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದನ್ನು ಸ್ವಲ್ಪ ತಗೊಂಡು ಬಂದಿದ್ದೇವೆ. ಇದೆಲ್ಲ ಖರ್ಜೂರಗಳು. ಖರ್ಜೂರದಲ್ಲಿ ಹಾಗೆ ಎಷ್ಟೊಂದು ವೆರೈಟಿ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಇಲ್ಲಿ ನೋಡಿ. ತರಕಾರಿ ಹಾಗೆ ಎಷ್ಟೊಂದು ವೆರೈಟಿ ಇದೆ, ಫ್ರೂಟ್ಸ್ ಹಾಗೆ ಎಲ್ಲ ಥರದ ತರಕಾರಿಗಳು ಎಲ್ಲ ಇದೆ. ಇದೊಂದು ಹೋಲ್ಸೇಲ್ ಮಾರ್ಕೆಟ್. ಇಲ್ಲಿದು ಗೌರ್ಮೆಂಟ್ ಅಂಡರಲ್ಲಿ ಇರೋದಿದು. ಹಾಗೆ ತುಂಬ ರೀಸನೇಬಲ್ ರೇಟಲ್ಲಿ ಉಂಟು. ಇಲ್ಲಿ ಗ್ರೇಪ್ಸು 3-4 ಟೈಪಲ್ಲಿ ಇದೆ. ತುಂಬ ಸ್ವೀಟ್ ಇದೆ. ಅದು ತಿನ್ನಲಿಕ್ಕೆ ಅಂತೂ ಈ ಸೆಕೆಗೆ ತುಂಬ ಖುಷಿ ಆಗ್ತದೆ. ಇಲ್ಲಿ ತುಂಬ ಬಿಸಿಲಲ್ಲ, ಹಾಗೆ ಮಾವಿನಕಾಯಿ ಹಾಗೆ ಎಲ್ಲ ಸೀಸನಲ್ಲಿ ಇಲ್ಲಿ ಸಿಗ್ತದೆ. ತುಂಬ ಸ್ವೀಟಾಗಿದೆ, ಹುಳಿ ಅಂತ ಚೂರೂ ಇಲ್ಲ. ಇದು ವಾಟರ್ ಫ್ರಂಟ್ ಫಿಶ್ ಮಾರ್ಕೆಟ್ ಅಂತ ಇದೆ. ಅದರೊಟ್ಟಿಗೆ ಸೈಡಲ್ಲಿ ಇದು ವೆಜಿಟೇಬಲ್ ಫ್ರೂಟ್ಸ್ ಮಾರ್ಕೆಟ್. ಒಂದು ಸೈಡಲ್ಲಿ ಫಿಶ್ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ತುಂಬ ಅಂದರೆ ಸಮುದ್ರದಲ್ಲಿ ಇಲ್ವಾ ಅಂತ, ಅಷ್ಟು ಮೀನೆಲ್ಲ ಇಲ್ಲಿದೆ, ನಾನಾ ಥರದ ಮೀನುಗಳು. ಈ ಕಡೆ ಫ್ರೂಟ್ಸ್ಗಳು. ಇನ್ನೊಂದು ಸೈಡಲ್ಲಿ ಡ್ರೆಸ್, ರೆಡಿಮೇಡ್ ಡ್ರೆಸ್ ಮತ್ತು ಮಕ್ಕಳಿಗೆ ಬೇಕಾದ ಐಟಮ್ಸ್ಗಳು. ಹಾಗೆ ತುಂಬ ಲೇಟ್ ಆಯಿತು, ರಾತ್ರಿ 12 ಗಂಟೆ ಆಗಿದೆ ಇವಾಗ. ಜನ ತುಂಬ ಇದ್ದಾರೆ ಎಷ್ಟೊತ್ತಿಗೂ. ನಮಗೆ ಬೇಕಾದದೆಲ್ಲ ತಗೊಂಡು ಮತ್ತು ನಾವು ಮನೆಗೆ ಹೊರಡ್ತಾ ಇದ್ದೇವೆ. ಬೆಳಿಗ್ಗೆ ಶಾಪೆಲ್ಲ ಓಪನ್ ಆಗೋದು ಲೇಟ್ ಆಗುತ್ತೆ. ಬೆಳಿಗ್ಗೆ ಅಷ್ಟು ಜನ ಎಲ್ಲ ಮನೆಯಲ್ಲೇ ಇರ್ತಾರೆ. ರಾತ್ರಿ ಆದ ನಂತರ ಎಲ್ಲ ಹೊರಗಡೆನೇ ಇರೋದು, ಮನೆ ಒಳಗಡೆ ಯಾರೂ ಇಲ್ವೋ ಏನೋ ಆ ರೀತಿ ಇದೆ ದುಬೈ ಲೈಫ್ ಅಂದರೆ ಈ ಥರ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಸಿ ಯು ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.